ಮಾರಿಷಸ್ ನಲ್ಲಿ ಶಾಪಿಂಗ್ ಹೇಗಿದೆ? ಪ್ರೈಸಸ್ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ? ಇಸ್ ಇಟ್ ವರ್ತ್ ಇಟ್ ಆರ್ ನಾಟ್? ಇದನ್ನೆಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ. ನಾವ್ ಹೆಣ್ಮಕ್ಳಿಗೆ ಎಷ್ಟೇ ಓಡಾಡಿದ್ರು ಶಾಪಿಂಗ್ ಮಾಡಿಲ್ಲ ಅಂದ್ರೆ ಆ ಟ್ರಿಪ್ ಕಂಪ್ಲೀಟೇ ಆಗಲ್ಲ. ನಾವ್ ಇವತ್ ಬಂದಿರೋದು ಕಾದಾನ್ ವಾಟರ್ ಫ್ರಂಟ್ಗೆ. ಮಾರಿಷಸ್ಗೆ ಯಾವುದೇ ಟೂರಿಸ್ಟ್ ಬಂದ್ರು ಶಾಪಿಂಗ್ ಗೆ ಅಂತ ಇಲ್ಗೆ ಬರೋದು. ಯಾಕೆ ಅಂದ್ರೆ ಕ್ಲಾಡಾನ್ ವಾಟರ್ ಫ್ರಂಟ್ ಶಾಪಿಂಗ್ ಮಾಲ್ ಇರೋದು ಪೋರ್ಟ್ ಲೂಯಿಸ್ ಅಲ್ಲಿ, ದಿ ಕ್ಯಾಪಿಟಲ್ ಸಿಟಿ ಆಫ್ ಮಾರಿಷಿಯಸ್. ಇಲ್ಲಿ ಬಹಳಷ್ಟು ಅಂಗಡಿಗಳು ನೋಡಬಹುದು, ಬ್ಯಾಂಕಿಂಗ್ ಫೆಸಿಲಿಟೀಸ್ ಇವೆ, ಹಾಗೆ ಕ್ಯಾಸಿನೋಸ್, ಸಿನಿಮಾಸ್, ರೆಸ್ಟೋರೆಂಟ್ಸ್, 5 ಸ್ಟಾರ್ ಹೋಟೆಲ್ಸ್ ಇವೆಲ್ಲಾನು ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ವಾಟರ್ ಫ್ರಂಟ್ ನಲ್ಲೇ ಇದೆ, ಅಂದ್ರೆ ಸಮುದ್ರ ಕಾಣಿಸುತ್ತೆ ರೆಸ್ಟೋರೆಂಟ್ಸ್ ಅಲ್ಲಿ ಕೂತ್ರೆ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಹಾಟ್ ಸನಿ ಡೇ, ಚಿಲ್ಡ್ ಬಿಯರು, ಬ್ಯಾಕ್ ಗ್ರೌಂಡ್ ಅಲ್ಲಿ ಸಮುದ್ರ, ಗುಡ್ ಮ್ಯೂಸಿಕ್, ವಾಹ್, ಇದಕ್ಕಿಂತ ರಿಲ್ಯಾಕ್ಸಿಂಗ್ ಹಾಲಿಡೇ ಬೇಕಾ? ಇನ್ ಏನೇನ್ ಶಾಪಿಂಗ್ ಮಾಡಬಹುದು ಅಂದ್ರೆ ಜೂಟ್ ಇಂದ ಮಾಡಿರೋ ಹ್ಯಾಂಡಿಕ್ರಾಫ್ಟ್ಸ್ ನೋಡಬಹುದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ನೋಡಬಹುದು, ರಮ್ ಅಂತೂ ಫೇಮಸ್ ಇದ್ದೇ ಇದೆ, ಹಾಗೆ ಮಾಡೆಲ್ ಶಿಪ್ಸ್ ನೋಡಬಹುದು, ಕಲರ್ಫುಲ್ ಜೂಟ್ ಹ್ಯಾಂಡ್ ಬ್ಯಾಗ್ಸ್ ನೋಡಬಹುದು, ಎಕ್ಸ್ಟೆಂಟ್ ಆಗಿರೋ ಡೋಡೋ ಬರ್ಡ್ಸ್ ಸಾವಿನಿಯರ್ ನ ನೋಡಬಹುದು, ಹ್ಯಾಂಡ್ ಪೇಂಟೆಡ್ ಸಿಲ್ಕ್ ಸ್ಕಾರ್ಫ್ ನೋಡಬಹುದು, ಇನ್ನು ಬಹಳಷ್ಟು. ಶಾಪಿಂಗ್ ಮಾಡಕ್ಕಂತೂ ಎಷ್ಟೊಂದು ಐಟಮ್ಸ್ ಇದೆ, ಬಟ್ ಇಸ್ ಇಟ್ ವರ್ತ್ ಇಟ್? ಇಂಡಿಯಾ ಕಂಪೇರ್ ಮಾಡಿದ್ರೆ ಇಟ್ಸ್ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್. ಆಯ್ತು, ನಾವು ಖರ್ಚು ಮಾಡಕ್ ರೆಡಿ ಇದೀವಿ ಅಂತಾನೆ ಅನ್ಕೊಳ್ಳಿ, ಆದ್ರೆ ಎಕ್ಸ್ಟ್ರಾಡಿನರಿ ಇಂಡಿಯಾದಲ್ಲಿ ಸಿಗದೇ ಇಲ್ಲ ಅನ್ನೋ ಐಟಮ್ ನಾನು ಯಾವ್ದು ನೋಡ್ಲಿಲ್ಲ. ನಾನು ಫ್ರಿಡ್ಜ್ ಮ್ಯಾಗ್ನೆಟ್, ರಮ್ಮು ಹಾಗೆ ಈ ಶೆಲ್ ಕ್ಲಿಪ್ ಅಷ್ಟೇ ತಗೊಂಡಿದ್ದು. ಮಾರಿಷಸ್ ನಲ್ಲಿ ಬಹಳಷ್ಟು ಲೋಕಲ್ ಶಾಪ್ಸ್ ಕೂಡ ಇದೆ, ಅಲ್ಲೂ ಕೂಡ ಈ ತರ ಸಾವಿನರ್ಸ್, ಈ ತರ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಈಸಿಲಿ ಸಿಗುತ್ತೆ. ಮಾರಿಷಸ್ ನ ಹೇಗ್ ಪ್ಲಾನ್ ಮಾಡಬೇಕು, ಎಷ್ಟ್ ದಿನಕ್ಕೆ ಮಾಡಬೇಕು, ಎಲ್ಲಿ ಇರ್ಬೇಕು, ಏನ್ ತಿನ್ಬೇಕು, ಏನ್ ಶಾಪಿಂಗ್ ಮಾಡಬೇಕು, ಯಾವ್ಯಾವ ಆಕ್ಟಿವಿಟೀಸ್ ಮಾಡಬೇಕು, ಯಾವ್ಯಾವ ಜಾಗಗಳು ನೋಡ್ಬೇಕು, ಎಲ್ಲಾನು ಹೇಳ್ತೀನಿ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ, ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ.